ವೀಕ್ಷಕರಿಂದ ಇದೆ. ಧ್ರುವಂತ್ ಅವ್ರೆ, ಮನೆ ಬಿಟ್ಟು ಹೋಗುವಂಥದ್ದು ಏನಾಯ್ತು? ನಾವು ಕೆಲವು ಅಲ್ದಿರೋ ಬ್ಲೇಮ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಯ್ತು. ಅದ್ರಲ್ಲಾಗೋ ಡ್ಯಾಮೇಜ್ ನನಗೆ ಬೇಕಾ ಅಂತ. ಸರ್, ಡ್ಯಾಮೇಜ್ ಮಾಡ್ಕೊಂತಾರದೆ ಧ್ರುವಂತು. ಅಸಭ್ಯವಾಗಿ ಮಾತಾಡೋದು, ಅಸಭ್ಯವಾಗಿ ನಡ್ಕೊಂಡು ದಿಸ್ ಇಸ್ ವೆರಿ ರಾಂಗ್ ನಾನು ಸ್ಟೇಟ್ಮೆಂಟ್. ಹೇಳ್ತೀನಿ, ನಾನು ನೇರವಾಗಿ ಮಾತಾಡ್ತೀನಿ, ತಡ್ಕೋ ಈಗ. ನೀನ್ ತಡ್ಕೋ, ನೀನ್ ಇದನ್ನೆಲ್ಲ ನನ್ನ ಹತ್ರ ಮಾತಾಡಕ್ ಬರ್ಬೇಡ. ಇಲ್ಲಿ ಬೇರೆ ಪಣಾರಲ್ಲ, ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿರೋ. ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ. ಈಗ ತಾನೇ ಒಂದು ಸ್ವಲ್ಪ ಹೊತ್ತು ಮುಂಚೆ ಬಿಗ್ ಬಾಸ್ನಲ್ಲಿ ಹೊಸದೊಂದು ಪ್ರಾಮೋ ಬಿಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ, ಅದು ಜನಗಳಿಂದ ಒಂದು ಬಾಕ್ಸ್ನಲ್ಲಿ ಕಂಪ್ಲೇಂಟ್ಸ್ ಬರುತ್ತೆ. ಕಂಪ್ಲೇಂಟ್ಸು ಅಥವಾ ಜನಗಳ ಒಂದು ಹೇಳಿಕೆ ಅಥವಾ ರಿಕ್ವೆಸ್ಟು ಏನಾರು ಅನ್ಕೋಬೋದು, ಅವುಗಳು ಬರ್ತವೆ. ಹಾಗಾಗಿ ಧ್ರುವಂತ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ಏನಪ್ಪ ಅಂತ ಅಂದರೆ, ಅದು ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ ಧ್ರುವಂತ್ ಅಂತ ಹೇಳಬೇಕು ಅಂತ ಅಂದರೆ, ಧ್ರುವಂತ್ಗೆ ಮೊದಲನೇದಾಗಿ ಗಿಲ್ಲಿಯ ಕಾಟ, ಎರಡನೇದಾಗಿ ಈ ಆಟಗಳು, ಬಿಗ್ ಬಾಸ್ನ ಮನೆಯೊಳಗೆ ಆಟಗಳು ಅವನಿಗೆ ಅರ್ಥ ಆಗ್ತಿಲ್ಲ ಅಂತಿರ್ಬೋದು. ಮತ್ತು ಇನ್ನೊಂದು, ಅವನು ಈಗ ಸೆಂಟ್ರ್ ವೀಕಲ್ಲಿ ಮಾಡಿದ ಒಂದು ತಪ್ಪು ಏನಪ್ಪ ಅಂತ ಅಂದರೆ, ಅದು ಅವ್ನು ಮಾತಾಡಿದ ಮಾತುಗಳು ಅವೆಲ್ಲ ಅವನ್ನ ಕುಗ್ಸಿ ಭಾಳಷ್ಟು ಹಿಂಸೆ ಮಾಡಿವೆ. ಹಾಗೆಯೇ ಈಗ ಈ ಪ್ರೋಮೋದಲ್ಲಿ ತೋರಿಸಿರೋ ರಜತ್ ಮತ್ತು ಒಂದು ಧ್ರುವಂತ್ಗೆ ಮಾತುಕತೆ ಆಗುತ್ತೆ. ರಜತ್ ಡೈರೆಕ್ಟಾಗಿ ಹೇಳ್ತಾರೆ, ನೀನು ಈ ಥರ ಅಸಭ್ಯವಾಗಿ ಮಾತಾಡೋದ್ರಿಂದ ಹಿಂಗಾಗಿರೋದು ಅಂತ. ಅದಕ್ಕೆ ಧ್ರುವಂತ್ ಏನಂತಾರೆ ಅಂದರೆ, ಅದನ್ನು ಒಪ್ಕೊಳ್ಳೋದಿಲ್ಲ ಅವರು. ಅದಕ್ಕೆ ತಿರುಗಿ ಮಾತಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ನಿಮಗೆ ಬಿಗ್ ಬಾಸ್ನಲ್ಲಿ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರು ಗೆಲ್ಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್ ಗಾಯ್ಸ್.